ದಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಸುಮಲತಾ ಅಂಬರೀಷ್ಗೆ ಸಚಿವ ಡಿಸಿ ತಮ್ಮಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಬರೀ ಮೊಸಳೆ ಕಣ್ಣೀರ್ ಹಾಕಿ ಋಣ ಇದೆ ಅಂದ್ರೆ ಹೆಂಗೆ? ಅವರು ಏನ್ ಋಣವನ್ನ ತೀರಿಸಿದ್ದಾರೆ? ಈ ಋಣ 70 ವರ್ಷದಲ್ಲಿ ಬಂದ ಎಲ್ಲಾ ರಾಜಕಾರಣಿಗಳ ಮೇಲೂ ಕೂಡ ಇದೆ. ಸುಮಲತಾಗೆ ಡಿಸಿ ತಮ್ಮಣ್ಣ ಟಾಂಗ್ ಕೊಟ್ಟಿದ್ದು, ಸ್ವತಂತ್ರ ಬಂದ 80 ವರ್ಷದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಜಿಲ್ಲೆಯೊಂದಕ್ಕೆ 1000 ಕೋಟಿ ಅನುದಾನ ಕೊಟ್ಟ ಉದಾಹರಣೆ ಕೊಡಿ, ನಿಮ್ಮ ಕರೆಸಿ ರಾಜಕೀಯ ನಿವೃತ್ತಿ ಪಡಿತೇನೆ ಅಂತ ಸವಾಲೆಸ್ತಿದ್ದಾರೆ. ಸುಮಲತಾ ಅಂಬರೀಷ್ಗೆ ಸಚಿವ ಡಿಸಿ ತಮ್ಮಣ್ಣ ಈ ಪ್ರಶ್ನೆಗಳನ್ನ ಕೇಳೋ ಮೂಲಕವಾಗಿ ಇದಕ್ಕೆ ಉತ್ತರಿಸಿ, ಬೇಕಿದ್ರೆ ನಿಮ್ಮ ಉತ್ತರ ಏನಾದ್ರೂ ನಮಗೆ ಒಪ್ಪತಕ್ಕದ್ದೇ ಆಗಿದ್ರೆ ಆಧಾರದ ಉದಾಹರಣೆಗಳನ್ನ ನೀವು ತೋರಿಸಿದ್ದೇ ಆದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಯವರ 9 ತಿಂಗಳಲ್ಲಿ ಮಂಡ್ಯ ಜಿಲ್ಲೆಗೆ 8,740 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು, ಶಂಕುಸ್ಥಾಪನೆ ಮಾಡಿದ್ರು. ಮಂಡ್ಯದಲ್ಲಿ ಯಾವ ಮುಖ್ಯಮಂತ್ರಿ ಒಂದು ವರ್ಷದಲ್ಲಿ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ 70 ವರ್ಷದಲ್ಲಿ 1,000 ಕೋಟಿ ಒಂದು ಜಿಲ್ಲೆಗೆ ಸ್ಯಾಂಕ್ಷನ್ ಮಾಡಿರುವಂತ ಮುಖ್ಯಮಂತ್ರಿ ಯಾರಾದ್ರೂ ನಿಮ್ಮ ಮಾತಾಡಿದಲ್ಲಿ ನಾನು ದರ್ಶನ ಮಾಡ್ಕೊಂಡು ರಾಜಕೀಯ ಬಿಟ್ಟು ಹೋಗ್ತೀನಿ. ರೈತರ ಬಗ್ಗೆ ಯಾರಿಗೆ ಕಾಳಜಿ ಇದೆ, ಯಾರಿಗಿಲ್ಲ? ಬರೀ ಮೊಸಳೆ ಕಣ್ಣೀರು ಹಾಕೊಂಡು ನಾನೆಲ್ಲ ನಮಗೆ ನಿಮ್ಮ ಋಣ ಇದೆ ಅಂದ್ರೆ ಏನ್ ಋಣ ತೀರಿಸಿದ್ದಾರೆ? ನಿಮ್ಮ ಋಣ ಎಲ್ಲರ ಮೇಲೂ ಇದೆ. ಇಲ್ಲಿವರೆಗೆ 70 ವರ್ಷದಲ್ಲಿ ಯಾರ್ಯಾರು ಬಂದಿದ್ದಾರೆ ಎಲ್ಲರ ಮೇಲೂ ನಿಮ್ಮ ಋಣ ಇದೆ. ಆದ್ರೆ ಋಣ ತೀರಿಸುವಂತವ್ರು ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಿ, ಅದು ಬಹಳ ಮುಖ್ಯವಾದಂಥದ್ದು. ಹೇಳ್ಕೊಂಬರ್ಬೋದು, ಋಣ ಇದೆ, ಋಣ ತೀರಿಸ್ತೀನಿ ಅಂತ ಹೇಳ್ಕೊಂಬರ್ಬೋದು. ಅದಕ್ಕೆ ಬೆಲೆ ಕೊಡುವಂತ ಜನರು ಇದ್ದಾರೆ, ಅವ್ರಿಗೆ ತಕ್ಕ ಉತ್ತರ ಕೊಡ್ಬೇಕಾದಂತವ್ರು ನೀವು ಉತ್ತರ ಕೊಡ್ಬೇಕು.